ಸೀಸನ್ 18 ಶುರುವಾಗೋದಕ್ಕೆ ಇನ್ನು 3 ದಿನ ಇದೆ. ಆರ್ಸಿಬಿ ಐಪಿಎಲ್ ಸೀಸನ್ 18ರ ಮೊದಲ ಪಂದ್ಯ ಆಡುತ್ತಿದ್ದು ಕೆಕೆಆರ್ ವಿರುದ್ಧ ಆಡಲಿದೆ. ಈಗಾಗಲೇ ಭರ್ಜರಿ ತಯಾರಿಯಲ್ಲಿ ಆರ್ಸಿಬಿ ಇದ್ದು ಈ ಬಾರಿ ಚೊಚ್ಚಲ ಟ್ರೋಫಿ ಗೆಲ್ಲುವ ಮೂಲಕ ಚಾಂಪಿಯನ್ ಆಗೋ ಕನಸಿನಲ್ಲಿ ಇದೆ. ಸದ್ಯ ಆರ್ಸಿಬಿಯ ಈ ಬಾರಿಯ ಟೀಮ್ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಥಾಟ್ಗಳು ಬರ್ತಿವೆ. ಪ್ರತಿಯೊಬ್ಬರು ಕೂಡ ಈ ಬಾರಿ ಆರ್ಸಿಬಿ ಒಂದು ಬ್ಯಾಲೆನ್ಸಿಂಗ್ ತಂಡವಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಇನ್ನು ಕೆಲವರು ಈಗಾಗಲೇ ಆರ್ಸಿಬಿ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದು ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗಲಿದೆ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಹೀಗಿರುವಾಗ ಇದೀಗ ಆರ್ಸಿಬಿಯ ಆಪತ್ ಬಾಂಧವ ಎಬಿಡಿ ವಿಲಿಯರ್ಸ್ ಕೂಡ ಆರ್ಸಿಬಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಇತ್ತೀಚೆಗೆ ಮಾತನಾಡಿರೋ ಎಬಿಡಿ ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ತುಂಬಾ ಸ್ಟ್ರಾಂಗ್ ಟೀಮ್ ಆಗಿದೆ. ಪ್ಲೇಯಿಂಗ್ 11 ನೋಡ್ತಾ ಇದ್ರೆ ಖಂಡಿತ ಥ್ರಿಲ್ ಆಗುತ್ತೆ. ಟೀಮ್ ಈ ಬಾರಿ ತುಂಬಾನೇ ಬ್ಯಾಲೆನ್ಸಿಂಗ್ ಆಗಿ ಇದೆ. ಖಂಡಿತ ಈ ಬಾರಿ ಆರ್ಸಿಬಿ ಕಪ್ ಎತ್ತಿ ಹಿಡಿಯಲಿದೆ ಅನ್ನೋ ಮಾತನ್ನು ಎಬಿಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ. ಆರ್ಸಿಬಿ ಬ್ಯಾಟಿಂಗ್ ಲೈನಪ್ ತುಂಬಾನೇ ಚೆನ್ನಾಗಿದೆ. ವಿರಾಟ್ ಮತ್ತು ಸಾಲ್ಟ್ ಉತ್ತಮ ಆರಂಭ ತಂದುಕೊಡಲಿದ್ದಾರೆ. ಸಾಲ್ಟ್ ಜೊತೆ ವಿರಾಟ್ ಬ್ಯಾಟಿಂಗ್ ಅನ್ನು ಖಂಡಿತ ಎಂಜಾಯ್ ಮಾಡ್ತಾರೆ. ಇನ್ನು ಬೌಲಿಂಗ್ನಲ್ಲಿ ಭುವಿಗೆ ಹೇಜಲ್ವುಡ್ ಸಾಥ್ ನೀಡೋದು ಖಂಡಿತ. ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹೇಜಲ್ವುಡ್ ಇಂಜುರಿಯಿಂದ ಮುಕ್ತರಾಗಿದ್ದಾರೆ. ಅವರು ಆರ್ಸಿಬಿಗೆ ಎಲ್ಲ ಐಪಿಎಲ್ ಪಂದ್ಯಗಳನ್ನು ಆಡಿದರೆ ಈ ಬಾರಿ ಆರ್ಸಿಬಿ ಪ್ರದರ್ಶನ ಬೇರೆ ರೀತಿ ಇರಲಿದೆ ಅಂತ ಎಬಿಡಿ ಹೇಳ್ಕೊಂಡಿದ್ದಾರೆ. ಇನ್ನು ತಂಡದಲ್ಲಿ ಸ್ಪಿನ್ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಇದ್ದಾರೆ. ಬೌಲಿಂಗ್ ಜೊತೆಯಲ್ಲಿ ಬ್ಯಾಟಿಂಗ್ನಲ್ಲೂ ಮಿಂಚು ಹರಿಸಲಿದ್ದಾರೆ. ಈ ಬಾರಿ ಆರ್ಸಿಬಿ ಇಂದಿನ ಎಲ್ಲ ಸೀಸನ್ಗಿಂತಲೂ ಬ್ಯಾಲೆನ್ಸಿಂಗ್ ಆಗಿ ಟೀಮ್ ಇದೆ. ಈ ಬಾರಿ ಅನುಭವಿ ಮತ್ತು ಯುವ ಆಟಗಾರರ ದಂಡು ಆರ್ಸಿಬಿ ಟೀಮ್ನಲ್ಲಿ ಇದ್ದು ಈ ಬಾರಿ ಆರ್ಸಿಬಿ ಕಡೆಯಿಂದ ಭರ್ಜರಿ ಪ್ರದರ್ಶನವನ್ನು ನಾವು ನಿರೀಕ್ಷಿಸಬಹುದು. ಅಷ್ಟೇ ಅಲ್ಲದೆ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ ಅನ್ನೋ ಮಾತನ್ನ ಎಬಿಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ. ಸದ್ಯ ಐಪಿಎಲ್ನಲ್ಲಿ ಸತತ 17 ವರ್ಷಗಳಲ್ಲಿ 3 ಬಾರಿ ಫೈನಲ್ ಪ್ರವೇಶ ಮಾಡಿದ್ರೂ ಆರ್ಸಿಬಿ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ. ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗಲಿದೆ ಅಂತ ಎಬಿಡಿ ಹೇಳಿದ್ದು, ನಿಮ್ಮ ಮಾತಿನಂತೆ ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗಲಿ ಅಂತ ನಾವು ಆಶಿಸುತ್ತೇವೆ ಅನ್ನೋ ಮಾತನ್ನ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ.